ಹಾಯ್ ಹಲೋ, ನಾನು ನಿಮ್ಮ ಸ್ವಾತಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಬೀಟ್ರೋಟ್ ವಿತ್ ಪೊಮೊಗ್ರನೇಟ್ ಹಾಕಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು 1/4 ಪೀಸಷ್ಟು ಬೀಟ್ರೋಟು, ಹಾಗೆ ಕಲ್ ಸಕ್ಕರೆ ಒಂದು 1/4 ಕಪ್ಪು, ಹಾಗೆ 1/2 ದಾಳಿಂಬೆ ಹಣ್ಣನ್ನು, ಹಾಗೆ ಅರ್ಧ ಲಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಈ ಶುಂಠಿ ನಾನು ಎಕ್ಸ್ಟ್ರಾ ಹಾಕಿರೋದು ಯಾಕಂದರೆ, ಶುಂಠಿ ಹಾಕಿದರೆ ನೀವು ಶುಂಠಿ ಹಾಕಿರೋದ್ರಿಂದ ನಾವು ಕಬ್ಬಿನ ಜ್ಯೂಸ್ ಏನು ಕುಡಿತೀವಿ ನೋಡಿ, ಕಬ್ಬಿನ ಜ್ಯೂಸ್ನಷ್ಟೇ ಕುಡ್ದಾಗೆ ಫ್ಲೇವರ್ ಬರುತ್ತೆ ನಮಗೆ. ಸೇಮ್ ಕಬ್ಬಿನ ಜ್ಯೂಸ್ ಕುಡ್ದಾಗೆ ಆಗುತ್ತೆ. ಈ ಥರ ಮಾಡಿ ನೋಡಿ ನೀವು. ಮಾತ್ರ ಬೀಟ್ರೋಟ್ನ ಒಂದು 1/4 ಪೀಸ್ ಹಾಕಿ, ಅದರಲ್ಲೇ ಸುಮಾರು ಪೌಷ್ಟಿಕಾಂಶ ಅಂದರೆ ಹಿಮೋಗ್ಲೋಬಿನ್ ಅಂಶ ಇರುತ್ತೆ. 1/4 ಪೀಸಷ್ಟು ಪೀಸ್ ಮಾಡ್ಕೊಂಡಿರೋಂತಹ ಬೀಟ್ರೋಟ್, ಹಾಗೆ 1.5 ಕಪ್ ಅಂದರೆ ಒಂದು ದಾಳಿಂಬೆ ಹಣ್ಣು ಮತ್ತು ಅರ್ಧ ದಾಳಿಂಬೆ ಹಣ್ಣು ಹಾಕಿದ್ದೀನಿ. ಹಾಗೆ ಸಿಹಿಗೆ ಎಷ್ಟು ಬೇಕು ನಿಮಗೆ ಅಷ್ಟು ಕಲ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ಬೆಲ್ಲ ಹಾಕ್ಕೊಳ್ಬೋದು. ಆಮೇಲೆ ಶುಂಠಿ 1 ಇಂಚ್ ನೋಡಿ, ಹಾಗೆ ಲಿಂಬೆಹಣ್ಣು ರಸನ ಹಾಕ್ಕೊಳ್ಳಿ. ಈ ಜ್ಯೂಸ್ ಮಾಡಿಕೊಟ್ರೆ ನಿಜವಾಗ್ಲೂ ಮಕ್ಕಳು ಸಹ ಕುಡಿತಾರೆ, ಸ್ವಲ್ಪ ತೆಳ್ಳಗೆ ಮಾಡಿಕೊಟ್ರೆ. ಯಾಕಂದರೆ ನೀಟಾಗಿ ಮಾಡಿಕೊಟ್ರೆ ನಿಜವಾಗ್ಲೂ ಕಬ್ಬಿನ ಜ್ಯೂಸ್ ಹೆಂಗಿರುತ್ತೋ ಹಂಗೆ ಇರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳಿದ್ದು ನಾನು, ಇದೊಂದು ಹಾಕಿದರೆ, ಯಾವುದಂದರೆ ಶುಂಠಿ ಒಂದು ಹಾಕಿದರೆ ಸೇಮ್ ಕಬ್ಬಿನ ಜ್ಯೂಸ್ ಕುಡ್ದಂಗೆ ಇರುತ್ತೆ ನೋಡಿ. ಇವಾಗ ನಾನು ವಾಟರ್ ಹಾಕ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಕಲ್ ಸಕ್ಕರೆನೇ, ಬೆಲ್ಲದ ಬದಲಿಗೆ ಕಲ್ ಸಕ್ಕರೆ, ಕೆಂಪು ಕಲ್ ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಥಂಡಿ ಆಗ್ಬಾರ್ದು, ಅದಕ್ಕೆ ಕಫ ಆಗೋಲ್ಲ. ಈಗ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ನಾನು. ವಾಟರ್ ಆ್ಯಡ್ ಮಾಡಿದ ನಂತರ ನಾನು ಈ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇವಾಗ ಗ್ಲಾಸ್ಗೆ ಹಾಕ್ತಾಯಿದ್ದೀನಿ ನೋಡಿ. ಅರ್ದಿರೋದೆಲ್ಲ ಮಧ್ಯೆ ಇರುತ್ತೆ, ಸೈಡಲ್ಲಿ ಜ್ಯೂಸ್ ಆ್ಯಡ್ ಆಗಿರುತ್ತೆ. ಆ ಥರ ಮಿಕ್ಸಿ ನಮ್ಮದು. ಅದನ್ನು ಸೋಸೋ ಅವಶ್ಯಕತೆ ಇರೋದಿಲ್ಲ ನೋಡಿ. ಎಷ್ಟು ಸಖತ್ತಾಗಿರುತ್ತೆ ಅಂದರೆ, ನನ್ನ ಮಗಳು ಸಹ ಕುಡ್ದಿದ್ಲು. ಹೇಗಿದೆಮ್ಮ ಜ್ಯೂಸು? ಚೆನ್ನಾಗಿದೆ. ನೋಡಿದ್ರಾ? ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.